ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಚಿಟ್ಟಿ. ಬನ್ನಿ ಇವತ್ತು ನನ್ನ ಜೊತೆ ಟ್ರಾವೆಲ್ ಮಾಡೋಣ. ನಾನು ನಿನ್ನೆ ಅಪ್ಲೋಡ್ ಮಾಡಿರೋ ಶಾರ್ಟಲ್ಲಿ ನಾನು ನಮ್ಮ ಅಕ್ಕ ಫ್ರೆಂಡ್ ಅವ್ರ ಮನೆಗೆ ಹೊರಟಿದ್ದೆ ಅನ್ನಲ್ಲ, ಅದೇ ಟ್ರಾವೆಲ್ ವ್ಲಾಗ್ ಇದು. ಸಾರಿ ಫಾರ್ ಸೇಯಿಂಗ್ ದಿಸ್. ನಾನಂತೂ ವ್ಲಾಗಿಂಗಲ್ಲಿ ಫಸ್ಟ್ ಟೈಮ್. ನಂಗೆ ವ್ಲಾಗ್ ಮಾಡೋಕ್ಕೆ ಬರಲ್ಲ, ಹೇಗೆ ಮಾಡೋದು ಕೂಡ ಗೊತ್ತಿಲ್ಲ. ಈಗ ಸ್ವಲ್ಪ ಸ್ವಲ್ಪ ನಾನು ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ಯಾರಿಗಾದ್ರೂ ಕರೆಕ್ಷನ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ತಿಳ್ಕೊತೀನಿ. ಅದನ್ನು ಚೇಂಜ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸ್ನ್ಯಾಕ್ಸ್ ತೊಗೊಂಡ್ವಿ, ಟ್ರಾವೆಲ್ ಅಲ್ಲ ಅದಕ್ಕೆ ಅಂತ. ಅಕ್ಕಾಗಂತೂ ಆ ಸ್ನ್ಯಾಕ್ಸ್ ಪ್ಯಾಕೆಟ್ ಚಿಪ್ಸ್ ಓಪನ್ ಮಾಡೋದಕ್ಕೆ ಎಷ್ಟೊತ್ತೋ ಹಿಡಿತು. ಬಾಯಲ್ಲಿ ತೆಗೆದು ಮತ್ತು ಲಾಸ್ಟಲ್ಲಿ ತಿಂತಾಯಿದ್ದೀವಿ. ನೋಡ್ತಿರ್ಬೋದು ಎಷ್ಟು ಖುಷಿ. ಒಂದು ಚಿಪ್ಸ್ ಪ್ಯಾಕೆಟ್ ತಿನ್ನೋಕ್ಕೆ ಅಷ್ಟು ಕಷ್ಟ ಬೀಳ್ತೀವಿ ಅಂತ ಅಂದ್ಕೊಂಡಿಲ್ಲ ಬಸ್ಸಲ್ಲಿ. ನಾವು ಇಲ್ಲಿಂದ ಹೊರಟಿದ್ದು ಮಧುಗಿರಿ. ಅಲ್ಲಿ ಬಂದುಬಿಟ್ಟು ಅಕ್ಕ ಫ್ರೆಂಡ್ ಅವ್ರು ಇರ್ತಾರೆ. ಅಕ್ಕ ಫ್ರೆಂಡ್ ಕೋರ್ಟಲ್ಲಿ ವರ್ಕ್ ಮಾಡ್ತಾರೆ. ನಾನು ಅದಕ್ಕೆ ಮೇಲೆ ಡೀಟೇಲ್ಸ್ ಹೇಳೋಕ್ಕಾಗಲ್ಲ. ಅಲ್ಲಿ ನಾವು ಇಳಿದ ಮೇಲೆ ನಮಗೆ ದಾರಿ ಗೊತ್ತು, ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಅಂದ್ಬಿಟ್ಟು ಓವರ್ ಕಾನ್ಫಿಡೆಂಟಲ್ಲಿ ಹೋದ್ವಿ. ಬಟ್ ನಾವು ದಾರಿ ಮರ್ತಿದ್ವಿ. ಸೊ ದಟ್ ಮತ್ತೆ ದಾರಿ ತಪ್ಪಿಬಿಟ್ಟು ಎಲ್ಲೋ ಬಂದುಬಿಟ್ಟಿದ್ವಿ. ಮತ್ತು ಅವ್ರಿಗೆ ಲೊಕೇಶನ್ ಕಳಿಸಿದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಮತ್ತು ಆ ಅಕ್ಕ ಕೂಡ ಬಂದರು. ಇವರೇ ಶಿರೀಷಾ ಅಂತ ಅವ್ರ ಹೆಸರು. ಅವ್ರು ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋದರು. ಫುಲ್ ಅಂದರೆ ರೇಗಿಸ್ತಿದ್ರು, ನಮಗೆ ದಾರಿ ಗೊತ್ತು ಅದು ಇದು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ಸ್ ಮರೆಯು ಬರುತ್ತಲ್ಲ ಆಬ್ವಿಯಸ್ಲಿ. ಅಲ್ಲಿಂದ ನಾವು ಅವ್ರ ರೂಮ್ಗೆ ಹೊರಟ್ವಿ. ಅವ್ರ ರೂಮಲ್ಲಿ ಅವ್ರ ಜೊತೆ ಇನ್ನೂ 1 2 3 ಮೆಂಬರ್ಸ್ ಇದ್ದಾರೆ, ಲೈಕ್ ಫ್ರೆಂಡ್ಸ್ ಶೇರಿಂಗ್ ಮಾಡ್ಕೊಂಡಿದ್ದಾರೆ. ಬಟ್ ಅವರು ಕೂಡ ನಮ್ಗೆ ಚೆನ್ನಾಗಿ ಗೊತ್ತು. ನಾವು ಹೊರಡೋ ಅಷ್ಟರಲ್ಲಿ ಅವ್ರು ಆಲ್ಮೋಸ್ಟ್ ಎಲ್ಲ ಲಂಚ್ ಎಲ್ಲ ಪ್ರಿಪೇರ್ ಮಾಡಿದರು. ಲೈಕ್ ಚಪಾತಿ ಮಾತ್ರ ಅವ್ರು ಮಾಡಿದರು. ಬಟರ್ ಚಿಕನ್ ಹಾಗೂ ಲಾಲಿಪಾಪ್ ಆಚೆಯಿಂದ ತರಿಸಿದ್ರು. ಇವಾಗ ಈ ಬಡಿಸ್ತಿದ್ದಾರಲ್ಲ ಈ ಅಕ್ಕ ಅಂತೂ ಚಪಾತಿ ಎಷ್ಟು ಚೆನ್ನಾಗಿ ಮಾಡ್ತಾರೋ. ಇವ್ರು ನಾರ್ತ್ ಸೈಡ್ ಆಫ್ ದ ಕರ್ನಾಟಕ. ಇಷ್ಟು ಸಾಫ್ಟಾಗಿ ಮಾಡಿದರು, ಲೈಕ್ ಲಿಟ್ರಲಿ ಹೋಟ್ಲಿಂದ ತರಿಸ್ದಂಗಿತ್ತು ಚಪಾತಿ, ಅಷ್ಟು ಸಾಫ್ಟ್ ಇತ್ತು. ನಾನಂತೂ ಲಂಚ್ ಹೆವಿಯಾಗೇ ತಿಂದೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೂ ನನ್ನ ಫೇವ್ರೇಟ್ ಲಾಲಿಪಾಪ್ ಕೂಡ ತರಿಸಿದ್ರು, ನನಗಿಷ್ಟ ಅಂತ ಹೇಳಿ. ಅದೆಲ್ಲ ತಿಂದು ಚೆನ್ನಾಗಿ ಟೈಮ್ ಪಾಸ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನೋಡ್ತಾನೆ ಟೈಮ್ ಸಂಜೆ ಆಯಿತು. ಆಮೇಲೆ ಅಲ್ಲೇ ಅವ್ರ ಮನೆ ಪಕ್ಕದಿಂದ ವ್ಯೂ ನೋಡಿಸ್ತೀನಿ ಬನ್ನಿ. ಸನ್ಸೆಟ್ ನೋಡಿದ್ವಿ, ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ಮಧುಗಿರಿಯಲ್ಲೇ ಏಷ್ಯಾಸ್ ಲಾರ್ಜೆಸ್ಟ್ ಹಿಲ್ ಅದು, ಏಕಶಿಲಾ ಕಲ್ಲು ಅದು. ಅಲ್ಲಿ ಸನ್ಸೆಟ್ ನೋಡಿದ್ವಿ. ನಿಮ್ಗೆ ಯಾರಿಗಾದ್ರೂ ಈ ಟ್ರಿಕ್ ಗೊತ್ತಾ? ಪೆನ್ನಲ್ಲಿ ಸರ್ಕಲ್ ಗೀಚಿ ಫ್ಲ್ಯಾಶ್ ಆನ್ ಮಾಡಿ ಫೋಟೋ ತೆಗೆದ್ರೆ ಶಾಕ್ ಹೊಡೆಯುತ್ತಂತೆ. ಎಲ್ಲರಿಗೂ ಹೊಡಿತು, ಬಟ್ ನನಗೆ ಮಾತ್ರ ಯಾಕೆ ಹೊಡೆದಿಲ್ಲೋ ಗೊತ್ತಿಲ್ಲ. ಯಾರಾದರೂ ಟ್ರೈ ಮಾಡಿದರೆ ನಂಗೆ ಕಮೆಂಟ್ ಡೌನ್ ಮಾಡಿ. ಹಾಗೂ ಫ್ರೆಂಡ್ಸ್ ಎಲ್ಲ ಸೇರಿ ಸ್ವಲ್ಪ ಆಟ ಆಡಿದ್ವಿ. ನೋಡಿ, ನಾನು ಎಲ್ಲರೂ ಆಟ ಆಡ್ತಿದ್ರೆ ಇಬ್ಬರು ಮಾತ್ರ ಗೇಮ್ ಆಡ್ತಿದ್ರು. ಅಲ್ಲೋದ್ರು ಕುಕ್ಕಿಂಗ್ ಕೆಲಸ ನನಗೆ ಕೊಡ್ತಾರೆ. ಓ ಮೈ ಗಾಡ್, ಎಷ್ಟು ಕಷ್ಟ ಅಲ್ಲ, ನನಗೆ ಎಷ್ಟು ಕಷ್ಟ ಬಂದಿದೆಯಲ್ಲ ಸಣ್ಣ ವಯಸ್ಸಲ್ಲಿ. ಆ ಥರ ಏನಿಲ್ಲ, ಎಲ್ಲರೂ ಟಯರ್ಡಾಗೇ ಇದ್ದರು. ಆದ್ದರಿಂದ ನಾನೇ ಕುಕ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಸಿಂಪಲ್ಲಾಗಿ ಬ್ಯಾಚುರಲ್ ರೆಸಿಪಿ, ಎಲ್ಲರಿಗೂ ಗೊತ್ತಿರೋದೆ. ಟೊಮೆಟೊ ಗೊಜ್ಜು ಅನ್ಬೋದು, ಟೊಮೆಟೊ ಚಟ್ನಿ ಅನ್ಬೋದು, ಏನಾದರೂ ಅನ್ಬೋದು. ಈಸಿಯೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಸ್ವಲ್ಪ ಆಯಿಲ್ಗೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಟೊಮೆಟೊ ಹಾಕಿ ರುಬ್ಬಿದ್ರೆ ಆಯಿತು. ಮತ್ತು ಇಲ್ಲಿ ಖಡಕ್ ರೊಟ್ಟಿ ಮಾಡ್ತಿದ್ರು ಆ ಅಕ್ಕ. ನಾನು ಆವಾಗೇನು ಹೇಳಿದ್ನಲ್ಲ, ನಾರ್ತ್ ಸೈಡ್ ಕರ್ನಾಟಕ. ನಾನು ಫಸ್ಟ್ ಟೈಮ್ ನೋಡಿದ್ದು ರೊಟ್ಟಿ ಮಾಡೋ ಮೇಕಿಂಗ್ ವೀಡಿಯೋ. ನನಗಂತೂ ತುಂಬ ಇಷ್ಟ ಆಯಿತು ಮಾಡೋದು. ಎಷ್ಟು ಸೌಂಡ್ ಬರುತ್ತೋ ಹೊಡಿಯೋವಾಗ ಅನಿಸುತ್ತೆ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ನಾನು ಕೂಡ ಟ್ರೈ ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಅಟೆಂಪ್ಟೇ ಮಾಡಿದ್ದು. ಸ್ವಲ್ಪ ಹೇಳಿಕೊಟ್ರು, ತುಂಬ ಪರ್ಫೆಕ್ಟಾಗಂತೂ ಮಾಡಿಲ್ಲ, ಬಟ್ ನಿಜವಾಗ್ಲೂ ಚೆನ್ನಾಗೇ ಮಾಡಿದ್ದೆ ಅಂತ ಹೇಳಿದ್ರು. ಸಾಫ್ಟಾಗೆಲ್ಲ ಇತ್ತು, ಬಟ್ ಸ್ವಲ್ಪ ಶೇಪ್ ಔಟ್ ಆಗಿತ್ತು. ಏನು ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಟ್ರೈ ಮಾಡಿ ಕಲಿತೀನಿ. ಎಲ್ಲರೂ ನಾವು ಅಡುಗೆ ಮಾಡ್ತಿದ್ರೆ ಇವ್ರು ಮೆಹಂದಿ ಸಾಕ್ಕೊತಾಯಿದ್ರು. ಆಮೇಲೆ ನಾನು ಇನ್ನೊಂದು ಅಕ್ಕ ಸೇರಿಕೊಂಡು ಐಸ್ ಕ್ರೀಮ್ ತರೋಕ್ಕೆ ಅಂತ ಹೋದ್ವಿ. ನನಗಂತೂ ಊಟ ಆದಮೇಲೆ ಐಸ್ ಕ್ರೀಮ್ ತುಂಬ ಇಷ್ಟ. ಆಲ್ಮೋಸ್ಟ್ 9:30 ಆಗಿತ್ತು ಟೈಮೆಲ್ಲ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ನಂಗೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡಿದೆ. ಸರಿ ಬಾ ಅಂತ ಕರ್ಕೊಂಡು ಹೋದರು. ಅಲ್ಲಿ ಕರ್ಕೊಂಡು ಹೋಗೋ ದಾರಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ, ಬಿಕಾಸ್ ನಾಳೆಲ್ಲ ತಿರ್ಗಕ್ಕೆ ಪೆಟ್ರೋಲ್ ಬೇಕು ಅಂದ್ಬಿಟ್ಟು. ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೊರಟ್ವಿ. ಆ್ಯಂಡ್ ಹೊರಟು ಅಲ್ಲಿ ಐಸ್ ಕ್ರೀಮ್ ಶಾಪ್ಸ್ ಜಾಸ್ತಿ ಕಮ್ಮಿ ಇದೆ. ಮೀನ್ಸ್ ನೈಟ್ ಆಗಿದ್ದರಿಂದ ಯಾವುದೂ ಜಾಸ್ತಿ ಇರಲಿಲ್ಲ. ಸೊ ಹುಡುಕಿ ಲಾಸ್ಟಲ್ಲಿ ಒಂದು ಪಾರ್ಲರ್, ನಂದಿನಿ ಪಾರ್ಲರ್ ಒಂದಿತ್ತು. ಅಮೂಲ್ ಪಾರ್ಲರೋ ನಂದಿನಿ ಪಾರ್ಲರೋ, ಅಲ್ಲಿ ಹೋಗಿ ಐಸ್ ಕ್ರೀಮ್ ತೊಗೊಂಬಂದ್ವಿ. ನನಗಂತೂ ಅಲ್ಲಿ ಡಿಫ್ರೆಂಟಾಗಿರೋ ಐಸ್ ಕ್ರೀಮ್ ಸಿಕ್ತು. ಜಾಕ್ ಫ್ರೂಟ್ ಐಸ್ ಕ್ರೀಮ್. ನಾನು ಯಾವತ್ತೂ ಜಾಕ್ ಫ್ರೂಟ್ ಐಸ್ ಕ್ರೀಮ್ ತಿಂದಿಲ್ಲ. ಇನ್ನು ಕಸ್ಟರ್ಡ್ ಆ್ಯಪಲ್ದು ತಿಂದಿದ್ದೆ, ಬಟ್ ಜಾಕ್ ಫ್ರೂಟ್ದು ಫಸ್ಟ್ ಟೈಮ್ ನೋಡಿದ್ದು. ಅದರಿಂದನೇ ವೆನೆಲ್ಲ ನನ್ನ ಆಲ್ ಟೈಮ್ ಫೇವ್ರೇಟ್ ಅದೊಂದು, ಮತ್ತು ಜಾಕ್ ಫ್ರೂಟ್ ಐಸ್ ಕ್ರೀಮ್ ಒಂದು ತೊಗೊಂಡು ಬಂದ್ವಿ. ಹಾಗೂ ಇದು ನಾನು ಮಾಡಿದ್ದಿದ್ದು ರೊಟ್ಟಿನೇ. ಫುಲ್ ತಟ್ಟಿದ್ದಾದಮೇಲೆ ಆ ಅಕ್ಕ ಸುಡ್ತಿರುವಾಗ ರೆಕಾರ್ಡ್ ಮಾಡಿ ಇಟ್ಟಿದ್ರು ನನಗೋಸ್ಕರ. ನಾನು ಕೂಡ ಮೆಹಂದಿ ಹಾಕ್ಸ್ಕೊಂಡೆ. ನನ್ನ ಮೆಹಂದಿ ಹೇಗಿದೆ ಅಂತ ಕಾಣಿ ನೋಡಿ ಹೇಳಿ. ಹಾಗೂ ನಾನು ಮಾಡಿದ ರೊಟ್ಟಿ ನಾನೇ ತಿಂದೆ, ಬಿಕಾಸ್ ಐ ಡೋಂಟ್ ವಾಂಟ್ ಎಕ್ಸ್ಪೆರಿಮೆಂಟ್ ವಿತ್ ಅದರ್ಸ್ ಅನಿಸ್ತು. ತುಂಬ ಸಾಫ್ಟ್ ಇತ್ತು. ನಾನು ಫಸ್ಟ್ ಟೈಮ್ ಈ ಥರ ರೊಟ್ಟಿ ತಿಂದಿದ್ದು. ಊಟ ಎಲ್ಲ ತಿಂದು ಒಂದು ಡಬ್ಬ ಐಸ್ ಕ್ರೀಮ್ ನಾನೇ ಖಾಲಿ ಮಾಡಿದೆ ಅನ್ಕೋಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಜಾಕ್ ಫ್ರೂಟ್ ಕೂಡ ತುಂಬ ಚೆನ್ನಾಗಿದೆ, ಬಟ್ ಆಲ್ ಟೈಮ್ ಫೇವ್ರೇಟ್ ವೆನೆಲ್ಲಾನೇ ಎಲ್ಲದಕ್ಕಿಂತ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಎಲ್ಲ ಊಟ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ. ಇಷ್ಟೇ ಈ ವ್ಲಾಗ್ಗೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.